ಹೆಲೋ, ನಮಸ್ತೆ. ಹೇಗಿದ್ದೀರಾ? ಸೂಪರ್. ಇವತ್ತೇನು ಸ್ಪೆಷಲ್ ಮಾಡ್ತಾ ಇದ್ದೀವಿ ನಾವು? ಎಲ್ಲರೂ ಎಣ್ಣೆಗಾಯಿ ಕೇಳ್ತಾ ಇದ್ದಾರೆ, ಅದಕ್ಕೆ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ. ನನ್ನ ಚಿಕ್ಕ ಮಗ ಬದನೆಕಾಯಿ ಪಲ್ಯ ಮಾಡಿ ಇವತ್ತು ಹೇಗಿದ್ರು ಮಾಡ್ತಾ ಇದ್ನಲ್ವ ಅಂತ ಇವತ್ತೇ ತೋರಿಸ್ಕೊಡ್ತಾ ಇದ್ದೀನಿ. ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಮತ್ತು 4 ಭಾಗ ಮಾಡಬೇಕಾದ್ರೆ ಇದು ಪುಡಿಗೆ ಒಂಚೂರು ಸಕ್ಕರೆ, ಆಮೇಲೆ ಒಂಚೂರು ಎಣ್ಣೆ, ಆಮೇಲೆ ಸ್ವಲ್ಪ ಉಪ್ಪು, ಅದಕ್ಕೆ ಬದನೆಕಾಯಿಗೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಪೇಸ್ಟ್ ಇಷ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಈ ಥರ 4 ಭಾಗ ಮಾಡ್ಕೊಂಡು ಹೆಚ್ಚಿಟ್ಕೋಬೇಕು. ಹೌದು. ಸೊ ಮಧ್ಯದ ಪೂರ್ತಿವರೆಗೂ ಹೆಚ್ಚಿದೀರಾ, ಕೊನೆಯಲ್ಲಿ ಚೂರು ಬಿಟ್ಟಿರಬೇಕು. ಸೊ ತುಂಬಿಸಿದ್ರೆ ಅದು ಉಳ್ಕೊಳ್ಳೋ ಥರ. ಹೌದು, ಪೂರ್ತಿ ಹೆಚ್ಚಿದ್ರೆ ಪೀಸ್ ಆಗೋಗುತ್ತೆ. ಓಕೆ, ಒಳಗಡೆ ಅದು ನೋಡಿಕೊಂಡು ನೀಟಾಗಿ ಹೆಚ್ಕೋಬೇಕು. ಓಕೆ ಓಕೆ ಅಷ್ಟು. ಇವಾಗ ಈ ಥರ ಮಾಡ್ಕೋಬೇಕು ನೋಡಿ, ಈ ಥರ ತುಂಬ್ಕೋಬೇಕು. ತಲೆ ಭಾಳ ಚೆನ್ನಾಗಿದೆ ಪುಡಿದು. ಥ್ಯಾಂಕ್ ಯು. ನಮ್ಮ ಫ್ಯಾಮಿಲಿಲಿ ಎಲ್ರಿಗೂ ಇಷ್ಟ, ಎಲ್ಲರೂ ಕೇಳ್ತಾ ಇದ್ದಾರೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಕರ್ನಾಟಕ ಆಂಧ್ರ ಎರಡೂ ಕಡೆ ಫೇಮಸ್ ಎಣ್ಣೆ ಬದನೆಕಾಯಿ. ಹೊಡಿತಾ ಇದ್ದೀನಿ. ತೊಂಡೆಕಾಯಿ ಫ್ರೈ, ಆಲೂ ಫ್ರೈ, ಬೆಂಡಿ ಫ್ರೈ ನನ್ನ ಮೊಮ್ಮಕ್ಕಳು ತುಂಬ ಇಷ್ಟ ಆಗಿದೆ. ಓಕೆ, ಈಗ ಇದೆಲ್ಲ ಇದರಲ್ಲಿ ಹಾಕೋದು. ಬದನೆಕಾಯಿಗಳನ್ನ ಕಾದಿರೋ ಎಣ್ಣೆ ಒಳಗೆ ಹಾಕ್ತಾ ಇದ್ದೀವಿ. ಈ ಥರ ಹಾಕಿ 1 ಲೋಟ ನೀರು ಹಾಕ್ಬಿಡ್ತೀನಿ. ಓಕೆ, ಅದ್ರ ಮೇಲೆ ಈ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಮತ್ತೆ ನೀರು ಹಾಕ್ತೀನಿ. ಪಲ್ಯದೊಳಕ್ಕೆ ಇವಾಗ 1 ಲೋಟ ನೀರು ಹಾಕಿದೆ. ಪ್ಲೇಟ್ ಮುಚ್ಚಿ ಮೇಲೂ ನೀರು ಹಾಕು. ಮೇಲೆ ಕೆಳಗಡೆ ಆ ನೀರು ಒಂದೊಂದು ತೊಟ್ಟು ಬಿದ್ದು ಚೆನ್ನಾಗಾಗುತ್ತೆ. ಸೀದೋಗಲ್ಲ. ಯಾವತ್ತು ಏನೇ ಪಲ್ಯ ಮಾಡಿದ್ರು ಮೇಲ್ಗಡೆ ಈ ಥರ ನೀರಿನ ಬೇಕಿದ್ರೆ ನೀಟಾಗಿ ಆಗುತ್ತೆ. ನೋಡಿ ಸ್ನೇಹಿತರೆ, ಸೂಪರ್ ಆಗಿರುವಂಥ ಎಣ್ಣೆ ಬದನೆಕಾಯಿ ರೆಡಿ ಆಗಿದೆ. ಇವಾಗ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಸೂಪರ್ ಆಗಿದೆ ಟೇಸ್ಟ್. ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿದೆ. ನೀವು ಎಲ್ಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಿಮ್ಮ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.